ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರ ಬರೋಬ್ಬರಿ 8 ಜನ ನಾಮಿನೇಟ್ ಆಗಿದ್ದಾರೆ. ಅದೇ ಸರಿಸಮ ಇದ್ದಾರೆ. ಗಂಡ್ ಮಕ್ಳು 4 ಜನ, ಹೆಣ್ಮಕ್ಳು 4 ಜನ. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿದ್ದು, ಈ ವಾರ ಶುಕ್ರವಾರ ನೈಟ್ 12 ಗಂಟೆಗೆ ಬಿಟ್ಬಿಟ್ಟು ಶನಿವಾರ ಬೆಳಗ್ಗೆ 9 ಗಂಟೆವರೆಗೆ ನಾವು ವೋಟ್ ಮಾಡಬಹುದು. ಮತ್ತೆ 9 ಗಂಟೆ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಈ ವಾರದ 13ನೇ ವಾರದ ಕಡೆ ವೋಟಿಂಗ್ ರಿಸಲ್ಟ್ ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ವೋಟಿಂಗ್ ಪ್ರಕಾರ ಆದ್ರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಮನೆಗೆ ಹೋಗೋದು ಯಾರು. ಮೊದ್ಲೇ ನಾನು ಒಂದು ವೋಟಿಂಗ್ ರಿಸಲ್ಟ್ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಹನುಮಂತ್ ಅವರು ಟಾಪ್ ಅಲ್ಲಿ ಇದ್ರು, ಅದನ್ನೇ ಉಳಿಸ್ಕೊಂಡಿದಾರ ಮತ್ತೆ ಕೆಳಗ್ ಬಂದಿದಾರ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ತ್ರಿವಿಕ್ರಮು, ಮಂಜು, ಧನರಾಜು, ನಮ್ಮ ಹನುಮಂತು. 4 ಜನ ಹೆಣ್ಮಕ್ಳು ಅಂತ ಬಂದಾಗ ಗೌತಮಿ, ಮೋಕ್ಷತಾ, ಐಶ್ವರ್ಯ, ಚೈತ್ರ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ನಾನು ಮೊದಲೇ ಸ್ಥಾನದಿಂದ ಬರ್ತೀನಿ. ಖಂಡಿತವಾಗ್ಲು ಹೌದು, ಎಪಿಸೋಡ್ ಆದ್ಮೇಲೆ ಶುಕ್ರವಾರ ನೈಟ್ ಎಪಿಸೋಡ್ ಆದ್ಮೇಲೆ ಈಗ 9 ಗಂಟೆ ಆದ್ಮೇಲೆ ಕೂಡ ತುಂಬಾ 9 ಗಂಟೆ ತನಕ ತುಂಬಾನೇ ಓಟ್ಸ್ ಬಂದಿದೆ ಹನುಮಂತ್ ಅವರಿಗೆ. ಟಿಲ್ ಡೇಟ್ ನಾವು 1ನೇ ಸ್ಥಾನದಲ್ಲಿ ಇವಾಗಲೂ ಮುಂದುವರಿತಾರೆ. ಕನ್ಫರ್ಮ್ ಆಗಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಮೊದಲೇ ಸ್ಥಾನ ಪಡೆದಿರೋದು ನಮ್ಮ ಹನುಮಂತ್ ಅವರೇ. ನೋ ಡೌಟೇ ಬೇಡ. ನಾ ಖಂಡಿತವಾಗ್ಲೂ 2ನೇ ಸ್ಥಾನ ಅಂತ ತಗೊಂಡ್ರೆ ಹೌದು, ಆಲ್ಮೋಸ್ಟ್ ಆಲ್ ತ್ರಿವಿಕ್ರಮ್ ಅವರು ಇದ್ದಾರೆ. ಮೋಕ್ಷತಾ, ತ್ರಿವಿಕ್ರಮ್ ಅವರು ಈಕ್ವಲ್ ಮಾಡ್ತಾ ಇದ್ದಾರೆ. ಬಟ್ ಯಾವ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗಿದೆ. ಎಪಿಸೋಡ್ಸ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಮೋಕ್ಷತಾ ಅವರಿಗೆ ಸ್ವಲ್ಪ ಇನ್ಕ್ರೀಸ್ ಸಿಕ್ಕಿದೆ. ಆದ್ರೂ 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ, 3ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷತಾ ಅವರು ಇದ್ದಾರೆ. 4ನೇ ಸ್ಥಾನ ಅಂತ ಬಂದಾಗ ಖಂಡಿತವಾಗ್ಲೂ ನಮ್ಮ ಗೌತಮಿ ಜಾಧವ್ ಇದ್ದಾರೆ. 5ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಧನರಾಜ್ ಅವರು ಇದ್ದಾರೆ. 6ನೇ ಸ್ಥಾನ ಅಂತ ತಗೊಂಡ್ರೆ ಮಂಜಣ್ಣ ಇದ್ದಾರೆ. 7ನೇ ಸ್ಥಾನ ಅಂತ ತಗೊಂಡ್ರೆ ಚೈತ್ರ ಕುಂದ್ರಾಪುರ ಅವರು ಇದ್ದಾರೆ. 8ನೇ ಸ್ಥಾನದಲ್ಲಿ ಐಶ್ವರ್ಯ ಇದ್ದಾರೆ. ವೋಟಿಂಗ್ ಪ್ರಕಾರ ಆದ್ರೆ ಐಶ್ವರ್ಯ ಅವರು ಹೋಗ್ಬೇಕು. ಐಚೂರು ಸಿಂಧುಗೆ ಅವರು ಈ ವಾರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು. ಬಟ್ ಕೊನೆಯ ಡಿಸಿಷನ್ ಬಿಗ್ ಬಾಸ್ ಅವರದೇ ಆಗಿರುತ್ತೆ ಅನ್ನೋದು ನೆನಪಿರ್ಲಿ. ಯಾಕಂದ್ರೆ ಬಿಗ್ ಬಾಸ್ ನಿರ್ಧಾರವೇ ಕೊನೆಯ ನಿರ್ಧಾರ, ಅಂಪಿಯರ್ ನಿರ್ಧಾರ ಅಂತಿಮ ನಿರ್ಧಾರ ಅಂತ ಏನಂತ ಕರಿತೀವಿ. ಇಲ್ಲಿ ಬಿಗ್ ಬಾಸ್ ನಿರ್ಧಾರವೇ ಅಂತಿಮ ನಿರ್ಧಾರ, ಅಂಪಿಯರ್ ನಿರ್ಧಾರ ಅಂತಿಮ ನಿರ್ಧಾರ ಹಾಗೆ ಇರುತ್ತೆ. ಬಿಗ್ ಬಾಸ್ ನಿರ್ಧಾರ ಆದ ಕಾರಣ ಅವ್ರ ನಿರ್ಧಾರ ಕೊನೆಯದಾಗಿರುತ್ತೆ. ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೊರಗಡೆ ಹೋಗ್ಬೇಕಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ